ಹಾಗೆ ಸ್ವಲ್ಪ ಬ್ಯಾಕ್ ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್ ಗೈಸ್ ನೆನ್ನೆ ನಡೆದಂತ ಎರಡು ಮ್ಯಾಚಸ್ಗಳನ್ನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ನಿನ್ನೆ ಮ್ಯಾಚ್ ಮಧ್ಯಾಹ್ನದ ಮ್ಯಾಚ್ ಫಸ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಇವಾಗ. ಸೊ KKR ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಂತ ಥ್ರಿಲ್ಲರ್ ಗುರು. ಸೇಮ್ RCB ಮ್ಯಾಚ್ ಹೆಂಗಾಯ್ತು ಅದೇ ರೀತಿನೇ ಸೇಮ್ ಇಲ್ಲೂ ಕೂಡ ಅದೇ ಆಗಿದ್ದು. ಒಟ್ಟಲ್ಲಿ ಒಂದ್ ರನ್ ಇಂದ ಗೆದ್ರು ಗುರು, ಅದಂತೂ ಸಖತ್ತಾಗಿತ್ತು ಲಾಸ್ಟ್ ಅಲ್ಲಿ. ಅಂದ್ರೆ ಎಂತ ಮ್ಯಾಚ್ ನ ಎಲ್ಲಿಂದ ಎಲ್ಲಿಗೋ ತಗೊಂಬಂದ್ರು. ರಿಯಾನ್ ಪರಾಗ್ ಗುರು ಇಷ್ಟ ದಿನ ನಾವೆಲ್ಲ ರೇಗಿಸ್ತಾ ಇದ್ವಿ, ನೀನ್ ಏನ್ ಆಡ್ತಾನೆ ಓವರ್ ಆಟಿಟ್ಯೂಡ್ ಓವರ್ ರೇಟೆಡ್ ಅಂತ ಹೇಳ್ತಾ ಇದ್ವಿ. 95 ರನ್ ಅದೇ ತರ ಆನ್ಸರ್ ಮಾಡಿದಾರೆ. 95 ರನ್ ಹೊಡೆದು ಮೊದಲನೇದಾಗಿ ಟಾಸ್ ನ ಗೆದ್ದು KKR ಅವರು ಬ್ಯಾಟಿಂಗ್ ನ ತಗೊಳ್ತಾರೆ. ಅವ್ರಿಗೆ ಗೊತ್ತಿದೆ ಆಫ್ಟರ್ನೂನ್ ಸ್ವಲ್ಪ ಸ್ಲೋ ಆಗುತ್ತೆ, ಮಧ್ಯಾಹ್ನ ಹೋಗ್ತಾ ಪಿಚ್ಚು ಕಾದಷ್ಟು ಅಂತ ಹೇಳಿ ಅದಕ್ಕೆ ಅದೇ ತಕ್ಕನಾಗಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಸುನಿಲ್ ನರೇನ್ ಬೇಗ ಔಟ್ ಆಗ್ತಾರೆ, ಬಟ್ ಗುರ್ಬಾಜ್ ಮತ್ತೆ ರಹಾನೆ ಅವರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ನಿಧಾನಕ್ಕೆ ತಗೊಂಡ್ ಬಂದು ಒಂದು ಒಳ್ಳೆ ರನ್ಸ್ ನ ಸ್ಕೋರ್ ಮಾಡ್ತಾರೆ. ಗುರ್ಬಾಜ್ ಅವರು ಇಲ್ಲಿ ಆಕ್ಚುಲಿ 35 ರನ್ ಹೊಡಿತಾರೆ, ರಹಾನೆ ಅವರು ಕೂಡ ಇಲ್ಲಿ 30 ರನ್ ಹೊಡಿತಾರೆ, ಇಬ್ರು ಸೇರ್ಕೊಂಡು. ಸೊ ಅದಾದ್ಮೇಲೆ ಗುರ್ಬಾಜ್ ಅವರು ಔಟ್ ಆಗ್ತಾರೆ, ಬಟ್ ಅದಾದ್ಮೇಲೆ ರಘುವಂಶಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸರ್ಪ್ರೈಸಿಂಗ್ ಏನಪ್ಪಾ ಅಂತಂದ್ರೆ ಲೈಕ್ ಯಾವಾಗ ಅಜಿಂಕ್ಯ ರಹಾನೆ ಅವ್ರು ಔಟ್ ಆಗ್ತಾರೋ ಅದಾಗಿದ ತಕ್ಷಣ ಆಂಡ್ರೆ ರಸಲ್ ಡೈರೆಕ್ಟ್ ಕ್ರೀಸಿಗೆ ಬರ್ತಾರೆ. ಒಂದು ಒಳ್ಳೆ ಟೈಮಿಗೆ ಬಂದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ನಂಗೂ ಪರ್ಟಿಕ್ಯುಲರ್ ಆಗಿ ಅದೇ ತರ ಇನ್ನಿಂಗ್ಸ್ ಆಡಿದ್ದು ಗುರು. ಏನು ಸಿಕ್ಸ್ ಮೊನ್ನೆ ನಮ್ಮ RCB ತಂಡದಲ್ಲಿ ರಜಲ್ ಅವರು ಹೊಡೆದಾಕಿದ್ರು ಅಂತ ಹೇಳ್ಬೋದು. ನಿನ್ನೆ ಇವತ್ತು ಎರಡು ಸೇರಿಸಿದ್ರೆ ಆಕ್ಚುಲಿ ಕೆರೇಬಿಯನ್ ಅವರ ಒಂದು ಪ್ರದರ್ಶನ ಅಂತಾನೆ ಹೇಳ್ಬೋದು. ಅಲ್ಲಿ ರೊಮಾನ್ ರಾಶಫೋರ್ಡ್ ಹೆಂಗ್ ಹೊಡೆದ್ರು ಅದೇ ರೀತಿನೇ ಹೊಡೆದ್ರು ಅಂತ ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. 25 ಬಾಲ್ಗೆ 57 ರನ್ ಹೊಡಿತಾರೆ. ಸ್ಟಾರ್ಟಿಂಗ್ ಅಲ್ಲಿ 10 ಬಾಲ್ ಅಲ್ಲಿ 5 ರನ್ ಅಲ್ಲಿ ಇಡ್ತಾರೆ ಆಕ್ಚುಲಿ. ಯಾಕಂದ್ರೆ ಡಾಟ್ಸ್ ಆಡ್ತಾರೆ, ಸ್ಪಿನ್ನರ್ಸ್ ಗಳು ತಗೊಂಡ್ಬರ್ತಾರೆ. ಅವರು ಎಂತ ಕಿಲಾಡಿಗಳು ನೋಡಿ, ರಾಜಸ್ಥಾನ್ ರಾಯಲ್ಸ್ ಅವರು ಕಟಾಕಣ ಅಂತ ಸ್ಪಿನ್ನರ್ಸ್ ತಗೊಂಡ್ಬರ್ತಾರೆ. ಬಟ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಲಾಸ್ಟ್ 4 ಓವರ್ ಹಿಂಗೆ ಬಿಟ್ರು ರಾಜಸ್ಥಾನ್ ರಾಯಲ್ಸ್. 206 ರನ್ ಟಾರ್ಗೆಟ್ ಕೊಡ್ತಾರೆ ಇಲ್ಲಿ KKR ಅವರು. ಸೊ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಬಂದಂತ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಅವರು ಸೊ ಎಡವುದ್ರು ಅಂತಾನೆ ಹೇಳ್ಬೋದು. ಸೂರ್ಯವಂಶಿ ಅವರು ಎಡವುತ್ತಾರೆ. ಆಕ್ಚುಲಿ ಇಲ್ಲಿ ಫಸ್ಟ್ ಔಟ್ ಆಗೋದೇ ಅವರು. ಮೊದಲನೇದಾಗ ಏನಾದ್ರು 4 ಹೊಡಿತಾರೆ, ಕನ್ವಿನ್ಸಿಂಗ್ ಕಾಣಿಸ್ತಾ ಇರ್ತಾರೆ. ಬಟ್ ಅದಾದ್ಮೇಲೆ ಒಂದ್ ಸ್ವಲ್ಪ ಪಿಚ್ ನ ಅರ್ಥ ಮಾಡ್ಕೊಳ್ದೇನೆ ಡೈರೆಕ್ಟ್ ಕ್ಯಾಚ್ ನ ಕೊಟ್ಟು ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ಅದು ಅಜಿಂಕ್ಯ ರಹಾನೆ ಸಖತ್ ಕ್ಯಾಚ್ ಹಿಡಿತಾರೆ ಬಿಡಿ, ಅದು ಬೇರೆ ತರ ಓಡೋಗಿ ಹಿಡ್ಕೊಂತಾರೆ ಬ್ಯಾಕ್ ಅಲ್ಲಿ ಹೋಗ್ಬಿಟ್ಟು. ಬಟ್ ನೆಕ್ಸ್ಟ್ ಬರುವಂತ ಪ್ಲೇಯರ್ ಗಳು ಯಾರು ಕೂಡ ಕ್ಲಿಕ್ ಆಗಲ್ಲ. ಇಮಿಡಿಯೇಟ್ ಆಗಿ ಸೇಮ್ ಇದು ಜೈಸ್ವಾಲ್ ಅವರು ಒಬ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಲೈಕ್ ರನ್ಸ್ ನ ಸ್ಕೋರ್ ಮಾಡಕ್ಕೆ ತರ್ಕಾಡ್ತಾ ಇದಾರೆ. ಹೊಸಮುಂಗೆ ಒಬ್ರಿಗೆ ಚಾನ್ಸ್ ಸಿಕ್ಕಿದ್ರು, ಕುನಾಲ್ ಸಿಂಗ್ ರಾಥೋಡ್ಗೆ, ಅವರು ಕೂಡ ಏನಿಲ್ಲ 0 ಔಟ್ ಆಗ್ತಾರೆ ಗುರು. 5 ಬಾಲ್ ಆಡ್ತಾರೆ. ಮೋಯಿನಲ್ಲಿ ಆಕ್ಚುಲಿ ವಿಕೆಟ್ ನ ತೆಗೆಯೋದು ಎರಡು ವಿಕೆಟ್ ನ ತೆಗೆದಾಕ್ಬಿಡ್ತಾರೆ ಪವರ್ ಪ್ಲೇ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ನಡೆಯೋದು ಯಾರು ಮ್ಯಾಜಿಕ್ ಪರಾಗ ಎಕ್ಸಾಕ್ಟ್ಲಿ ಪರಾಗ ಮತ್ತೆ ಜೈಸ್ವಾಲ್ ಆಡ್ತಾರೆ. ಜೈಸ್ವಾಲ್ ಔಟ್ ಆಗ್ಬಿಡ್ತಾರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಇವ್ರು ಬರ್ತಾರೆ, ಧ್ರುವ್ ಬರ್ತಾರೆ. ಧ್ರುವ್ ಕೂಡ ಹೊಡೆಯೋದು ಎಷ್ಟು 0, ಅವರು 0 ಔಟ್ ಆಗ್ಬಿಡ್ತಾರೆ. ಇಲ್ಲಿ ಕಂಪ್ಲೀಟ್ ಬ್ಯಾಕ್ ಫುಟ್ ಬೀಳ್ತಾರೆ. ಬಟ್ ಅವಾಗ ಅನ್ಕೊಂಡೆ ಮ್ಯಾಚ್ ಹೋಯ್ತು ಬಿಡು ಗುರು, ಇನ್ನೇನಿಲ್ಲ. 8ನೇ ಓವರ್ವರೆಗೂ ಮ್ಯಾಚೇ ಇಲ್ಲ ಗುರು. 10, 11, 12ನೇ ಓವರ್ವರೆಗೂ ಮ್ಯಾಚ್ ಇರಲಿಲ್ಲ. ಬಟ್ ಅದಾದ್ಮೇಲೆ ಸಿಮ್ರಾನ್ ಇಟ್ಮಯರು ಮತ್ತೆ ಇವರು ಸ್ವಲ್ಪ ನಿಧಾನಕ್ಕೆ ಪಾರ್ಟ್ನರ್ಶಿಪ್ ತಗೊಂಬಂದು 11ನೇ ಓವರಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. 5 6 ಹೊಡಿತಾರೆ ಗುರು ರಿಯಾನ್ ಪರಾಗ್ ಅವರು. ನೀವು ನಂಬ್ತೀರಾ? ಕನ್ಸಿಕ್ಯೂಟಿವ್ ಆಗಿ ನೆಕ್ಸ್ಟ್ ಓವರ್ ಬಂದ್ರೆ 6 ಆಗುತ್ತೆ. ಅವರೆಲ್ಲ ಒಂದ್ ಕಡೆ ಟ್ವೀಟ್ ನೋಡ್ತಾ ಇದ್ದೆ ನಾನು, ಎಲ್ಲ ಒಂದ್ ಕಡೆ ಅನ್ಕೊಂತ ಇದ್ದೆ ಮೈಂಡ್ ಅಲ್ಲಿ ಕನ್ಸಿಕ್ಯೂಟಿವ್ ಆಗಿ 6 ಹೊಡಿತೀನಿ ನಾನು IPL ಅಲ್ಲಿ ಅಂತ. ಅದೇ ರೀತಿನೇ ಮಾಡಿದ್ದಾರೆ, ಪ್ರೂವ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಪೆಷಲಿ ನಿನ್ನೆ ಅವ್ರ ಅಪ್ಪ ಅಮ್ಮ ಇಬ್ರು ಬಂದಿರೋ ಗುರು. ಎಷ್ಟು ಖುಷಿ ಪಟ್ಟಿರ್ತಾರೆ ಅಂತಂದ್ರೆ ಮೇ ಬಿ ಗೆಲ್ಲಕ್ಕಾಗಿಲ್ಲ ಅನ್ನೋದು ಒಂದು ದುಃಖ ಇರುತ್ತೆ. ಸೆಂಚುರಿ ಕೂಡ ವೆಲ್ ಡಿಸರ್ವ್ಡ್ ಸೆಂಚುರಿನ ಮಿಸ್ ಮಾಡ್ಕೊಂತಾರೆ. 95 ಸೆಂಚುರಿ ಆಗಿರೋದು, 95 ರನ್ಸ್ ನ ಹೊಡಿತಾರೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಎಡವಿದಿಲ್ಲಪ್ಪ ರಾಜಸ್ಥಾನ್ ರಾಯಲ್ಸ್ ಅವರು ಅಂತಂದ್ರೆ ರಿಯಾನ್ ಪರಾಗ್ ಅವರು ಆಕ್ಚುಲಿ ಟೇಕ್ ಆನ್ ಮಾಡಕ್ ಹೋಗ್ಬಿಟ್ರು 18ನೇ ಓವರ್ ಇದ್ದಾಗ. ಯಾಕಂದ್ರೆ 2 ಓವರ್ ಇದೆ ಹೊಡೆಯಕ್ ಆಗಲ್ಲ ಅಂತ ಏನ್ ಮಾಡಿದ್ರು, ಹೊಡೆಯಕ್ ಹೋದ್ರು. ಅಲ್ಲಿ ಔಟ್ ಆಗಿದ್ದು. ಅವ್ರೇನಾರು ಆ ಓವರ್ ತಡ್ಕೊಂಡಿದ್ರೆ 19ನೇ ಓವರಲ್ಲಿ 20ನೇ ಓವರಲ್ಲಿ ನಿಂತ್ಕೊಂಡಿದ್ರೆ ಪಕ್ಕಾ ಫಿನಿಶ್ ಮಾಡೋರು. ಅದಾದ್ಮೇಲೆ ಇಟ್ಮೇರು ಔಟ್ ಆಗ್ಬಿಡ್ತಾರೆ. ಬಟ್ ಇಲ್ಲಿ ತಲೆ ಮೇಲೆ ಬಿರೋದು ಯಾರಿಗಪ್ಪ ಲಾಸ್ಟ್ ಅಲ್ಲಿ ಫಿನಿಶ್ ಮಾಡ್ಬೇಕು ಅಂತಂದ್ರೆ ಶುಭನ್ ಡುಬೆ ಮತ್ತೆ ಜಾರ್ಫ್ ಆರ್ಚರ್ ಇಬ್ರು ಕೂಡ ನಿಂತ್ಕೊಂಡಿರ್ತಾರೆ. ಬಟ್ ಶುಭನ್ ಡುಬೆ ಏನ್ ಗುರು ಹೊಡಿತಾರೆ ಮನುಷ್ಯ. ಅವ್ರು ಬಾಯಿಗೆ ಬಸ್ಬಿಟ್ಟಿದ್ರು 25 ರನ್ ಹೊಡಿತಾರೆ ಇಲ್ಲಿ. ಎಕ್ಸಾಕ್ಟ್ಲಿ 4 6 4 ಮತ್ತೆ ಹೊಡಿತಾರೆ. ಲಾಸ್ಟ್ ಅಲ್ಲಿ ಬೇಕಾಗಿರೋದು ಎಷ್ಟಪ್ಪ ಅಂದ್ರೆ 1 ಬಾಲಿಗೆ 2 ರನ್ ಬೇಕಾಗಿರ್ತೈತೆ. ಕೊನೆಗೂ 1 ರನ್ ಇಂದ ಸೋತೋಗ್ಬಿಡ್ತಾರೆ ಪಾಪ ಇಲ್ಲಿ. ಅದೇ ಸರಿ, 1 ಬಾಲ್ 3 ರನ್ ಬೇಕಾಗಿರೋದು. ಸರಿ ಆಕ್ಚುಲಿ ಹೊಡಿಬೋದಾಗಿತ್ತು ಅಂತ ನನ್ನ ಪ್ರಕಾರ ಅನ್ಸುತ್ತಿಲ್ಲ. 2 ರನ್ನರ ಓಡ್ಬೋದಾಗಿತ್ತೇನೋ. ಬಟ್ ಅವ್ರು ಏನ್ ಮಾಡ್ತಾರೆ, ಹೊಡಿಯಕ್ ಹೋಗಿ ಆ ಬಾಲ್ ಡೈರೆಕ್ಟ್ 38 ಸರ್ಕಲ್ ಒಳಗಡೆ ಬೀಳುತ್ತೆ, ಡೈರೆಕ್ಟ್ ಆಗಿ ಎಸಿತಾರೆ. ಅಲ್ಲಿ ಪಾಪ ಅವರು ರನ್ ಔಟ್ ಆಗ್ತಾರೆ ಜಾರ್ಫರ್ ಆರ್ಚರ್ ಅವರು. 2 ರನ್ ನೋಡಿದ್ರೆ ಮೇ ಬಿ ಡ್ರಾ ಆಗ್ತಾ ಇತ್ತು. ಬಟ್ ಅದಾಗಿಲ್ಲ. ಅನ್ಫಾರ್ಚುನೇಟ್ಲಿ ಥ್ರಿಲ್ಲರ್ ಅಲ್ಲಿ KKR ಅವ್ರು ಗೆಲ್ತಾರೆ. ಮೇ ಬಿ ನನಗನ್ಸಿದ್ದು ಏನಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಒನ್ ಆಫ್ ದ ಅನ್ಲಕ್ಕಿಯಸ್ಟ್ ಟೀಮ್ ಹೋಗೋರು. ಯಾಕಂದ್ರೆ ಬರುವಂತ ಮ್ಯಾಚಸ್ಗಳು ಹಿಂಗೆ ಅವರು ಒಂದ್ ಕಡೆ ಚೇಸ್ ಮಾಡಕ್ ಆಗ್ತಲ್ಲ, ಇನ್ನೊಂದ್ ಕಡೆ ಡಿಫೆಂಡ್ ಮಾಡ್ಕೊಳಕ್ ಆಗ್ತಲ್ಲ, ಇನ್ನು ಸೂಪರ್ ಓವರ್ ಅಲ್ಲಿ ಬಂದು ಸೋಲ್ತಾ ಇದ್ದಾರೆ. ಸೊ ಮೇ ಬಿ ನನಗನ್ನಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ನೆಕ್ಸ್ಟ್ ಇಯರ್ ಒಳ್ಳೆ ಕಮ್ ಬ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರಿಡಿಕ್ಷನ್ ನಾವು ಕೊಟ್ಟಿರೋದ್ರಲ್ಲಿ 2 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ಅಂದ್ರೆ ಲೈಕ್ ಮಧ್ಯಾಹ್ನದ ಮ್ಯಾಚ್ ನಾವು ಹೇಳಿದಾಗೆ ಲೈಕ್ KKR ವಿನ್ ಆಗುತ್ತೆ ಅಂತ ಹೇಳಿದ್ವಿ, ಅದೇ ರೀತಿ ಆಗಿದೆ. ಬಟ್ ಈಗ 2ನೇ ಮ್ಯಾಚ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬನ್ನಿ. ಪಂಜಾಬ್ ವರ್ಸಸ್ LHG ನಡುವೆ. ಸೊ ಇದು ಕೂಡ ಒಂದು ಲೆವೆಲ್ಗೆ ಥ್ರಿಲ್ಲಿಂಗ್ ಇತ್ತು ಅಂತಾನೆ ಹೇಳ್ಬೋದು. ತುಂಬಾ ಸ್ಕೋರ್ಗಳನ್ನ ಹೊಡೆದಿದ್ರು, ಹೈಯೆಸ್ಟ್ ಸ್ಕೋರ್ಗಳಾಗಿದ್ವು.
ಅಂದ್ರೆ ಇವರು ಸ್ಟಾರ್ಟಿಂಗ್ ತುಂಬಾ ರನ್ಸ್ ನ ಲೀಕ್ ಮಾಡ್ಬಿಟ್ರು ಅಂತಾನೆ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಫಸ್ಟ್ ವಿಕೆಟ್ ಬೇಗ ಇವ್ರದ್ದು ನೋಡಿ, ಪ್ರಿಯಾಂಶ್ ಆರ್ಯ ಅವ್ರದ್ದು ಎಷ್ಟು ಬೇಗ ಬಿತ್ತು ಅಂತಂದ್ರೆ 1ನೇ ಓವರಲ್ಲೇ ವಿಕೆಟ್ ಬಿದ್ದಿತ್ತು ಅವ್ರದ್ದು. ಆಕ್ಚುಲಿ 1 ರನ್ಗೆ ಔಟ್ ಆಗ್ತಾರೆ ಪ್ರಿಯಾಂಶ್ ಆರ್ಯ ಅವರು. ಬಟ್ ಅದಾದ್ಮೇಲೆ ಜಾಶ್ ಇಂಗ್ಲಿಷು ಮತ್ತೆ ಪ್ರಭ್ರಾಮ್ ಸಿಂಗ್ ಅವ್ರು ಇಬ್ರು ಸೇರ್ಕೊಂಡು ಹೊಡಿತಾರೆ. ಜಾಶ್ ಇಂಗ್ಲಿಷ್ ಅಂತ ಇದ್ರಲ್ಲಿ ಅವ್ರದೇ ಕೈ ಜಾಸ್ತಿ ಇರೋದು, ಏನ್ ಪಾಟ್ ಅಂತ 6 ಹೊಡಿತವ್ರೆ ಗುರು. ನನಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನ್ ಹಿಂಗ್ ಹೊಡಿತಾವಲ್ಲ ಈ ಮನುಷ್ಯ ಅಂತ. ಬಟ್ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಪಂಜಾಬ್ ಸಿಂಗು ದ ಗ್ರೇಟ್ ಮತ್ತೆ ಪ್ರೂವ್ ಮಾಡ್ಕೊಂತ ಇದಾರೆ ಅವ್ರು ಯಾಕೆ ಟ್ರೋಫಿನ ಎತ್ತಕ್ಕೆ ಕಂಟೆಂಟ್ ಲಿಸ್ಟ್ ಅಲ್ಲಿ ಇದಾರೆ ಅಂತ. ಸೆಕೆಂಡ್ ಸ್ಥಾನದಲ್ಲಿ ಇದಾರೆ ಇವರು ಆಲ್ರೆಡಿ. ಪ್ಲೇ ಆಫ್ಗೆ ಇವಾಗ ಎಲ್ಲ ಹೆವಿ ಫೈಟ್ ಬರ್ತಾ ಇದೆ. ಸೊ ಪ್ಲೇ ಆಫ್ ಬಗ್ಗೆ ಯಾರು ಟಾಪ್ 1 ಟಾಪ್ 2 ಉಳ್ಕೊಳ್ತಾರೆ ಅನ್ನೋದು ವಿಡಿಯೋ ಮಾಡಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್, ಆ ವಿಡಿಯೋನ ಕೂಡ ಮಾಡ್ತೀವಿ. ಇಲ್ಲ ಆಕ್ಚುಲಿ ಇದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಬರ್ತಾರೆ. ಅವರು 45 ರನ್ ಹೊಡಿತಾರೆ. ಇಲ್ಲಿ ಅವರೇನು ಜಾಸ್ತಿ ಲೈಕ್ ಕಚ್ಕೊಳಕ್ ಆಗಿಲ್ಲ. ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಪ್ರಭ್ರಾಮ್ ಸಿಂಗ್ ಅವ್ರನ್ನ ಸ್ವಲ್ಪ ಒಂದು ಲಾಂಗ್ ಇನ್ನಿಂಗ್ಸ್ ತಗೊಂಡು ಹೋಗೋದಕ್ಕೋಸ್ಕರ ಅವ್ರು ಆಕ್ಚುಲಿ ಆಂಕರಿಂಗ್ ಇನ್ನಿಂಗ್ಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗ್ತಾರೆ, ಅವರೇ ಅಟ್ಯಾಕ್ ಮಾಡಕ್ ಹೋಗ್ತಾರೆ ಶ್ರೇಯಸ್ ಅಯ್ಯರ್ ಅವರು, ಅವ್ರನ್ನ ಆಂಕರಿಂಗ್ ಮಾಡಕ್ ಬಿಡ್ತಾರೆ. ಸೊ ಚೆನ್ನಾಗಿ ಒಳ್ಳೆ ಕ್ಯಾಪ್ಟನ್ಸ್ ನಾಕೋರು ಆಕ್ಚುಲಿ ಶ್ರೇಯಸ್ ಅಯ್ಯರ್ ಅವರು. ಹೌದು, ಆಡ್ಬೇಕಿತ್ತು ಸ್ವಲ್ಪ. ಸೊ ಎಲ್ಲೋ ಹೊಡೆಬಿಡಿ ಆಟ ಅವ್ರು ಮೇ ಬಿ ಯಾಕೆ ಬೇಗ ಹೊಡಿಯಕ್ ಹೋದ್ರು ಅಂತಂದ್ರೆ ಇನ್ನು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ನಮ್ದು. 220+ ನೋಡ್ತಾ ಇದ್ರು ಬಿಡಿ, ಅವ್ರು ಆಲ್ರೆಡಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರು 220+ ಹೊಡಿಲೇಬೇಕು ಹಾಫ್ ಸೆಂಚುರಿಗೆ. ಹೌದು, ಬಟ್ ಔಟ್ ಆಗ್ತಾರೆ. ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಏನ್ ಗುರು, ಶಶಾಂಕ್ ಸಿಂಗು ಮತ್ತೆ ಮಾರ್ಕಸ್ ಸ್ಟೋನಿಸ್ ಅವರು 14 ಬಾಲ್ಗೆ ಅವರು ಕೂಡ 33 ರನ್ ಹೊಡಿತಾರೆ. 15 ಬಾಲ್ಗೆ 33 ರನ್ ಹೊಡಿತಾರೆ ಇಲ್ಲಿ ಶಶಾಂಕ್ ಸಿಂಗ್. ನೇಹಲ್ ಒಡೆಯರ್ ಪಾಪ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಟ್ ಬರುತ್ತೆ. ಅವರು ಕೂಡ 16 ರನ್ ಹೊಡಿತಾರೆ 9 ಬಾಲ್ ಆಡ್ಬಿಟ್ಟು. ಬಟ್ ಇಲ್ಲಿ ಪ್ರಭ್ರಾಮ್ ಸಿಂಗ್ ಅವ್ರು 91, ಇವರು ಕೂಡ ಸೆಂಚುರಿ ಮಾಡ್ಕೊಬೋದಾಗಿತ್ತು ಗುರು. ಪಾಪ ಎಂತ ಸೆಂಚುರಿ ಎಲ್ಲ ನೆನ್ನೆಯಿಂದ ನೋಡಿ, ಬರೀ 90, 95, 94, 92 ಹಂಗೆ ಔಟ್ ಆಗ್ತಾರೆ. ಪಾಪ ದಿಗ್ವಿಶ್ ರಾತೆ ಅವರು ಔಟ್ ಮಾಡಕ್ ಬಿಡ್ತಾರೆ, ಮತ್ತೆ ಸೈನ್ ಆಗ್ತಾರೆ ಅವರು. ಮತ್ತೆ ರೇಗಿಸಿದ್ರು ಆಕ್ಚುಲಿ ಬಿಡಿ, ಹಿಂಗ್ ಅಂತ ಇದ್ರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕೂಡ ಅವರು ರೇಗಿಸ್ತಾರೆ. ಯಾರೋ ಪಂಜಾಬ್ ಅವ್ರು ಗೆದ್ಮೇಲೆ ರೇಗಿಸ್ತಾರೆ ಬಿಟ್ಟಾಕಿ ಅದನ್ನ. ಬಟ್ ಎಲ್ಲ ಒಂದ್ ಕಡೆ ದಿಗ್ವಿಶ್ ರಾತೆ ಅವರು ಈ ತರ 90s ಹೊಡೆದಾಗ ಮೇ ಬಿ ಇದು ಮಾಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರೆ ನಾನು ಒಪ್ಕೊಂತಿದ್ದೆ. ನಿನ್ ಸೆಲೆಬ್ರೇಷನ್ ನೀನ್ ಮಾಡಿದ್ದೆ, ನೀನ್ ಅಪ್ರಿಷಿಯೇಟ್ ಮಾಡಿದ್ದೆ ಅಂತ. ಬಟ್ ಸೆಲೆಬ್ರೇಷನ್ಗೆ ಆ ತರ ಹೊಡೆದಾಗ ಒಬ್ಬ ಮನುಷ್ಯ ನೋಡಿ, ಅವ್ರು ಇರೋದು ಬರೀ 4 ಅಡಿಗರು ಅಷ್ಟೇ ಇರೋದು. ಪ್ರಭ್ರಾಮ್ ಸಿಂಗ್ ಅವ್ರು ಏನಂತ 7 ಅಡಿ ಕಟ್ಔಟ್ ಅಲ್ಲಾಗರು. ಅವರು ಹೊಡಿಯೋ ಶಾರ್ಟ್ಸ್ ಮಾತ್ರ ಹೆಂಗ್ ಹೊಡಿತಾರೆ ಅಂದ್ರೆ ಹಿಂದೆ ಮುಂದೆ ಒಂಥರ ಪ್ಯೂರ್ ಪವರ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ಆಗಿ ಹೊಡಿತಾರೆ, ಪ್ಯೂರ್ ಪವರ್, ಒಳ್ಳೆ ಬ್ಯಾಟ್ಸ್ಮನ್ ಅಂತ ಮತ್ತೆ ಪದೇ ಪ್ರೂವ್ ಮಾಡ್ತಾರೆ. ನಾವು ಸಾಯಿ ಸುದರ್ಶನ್ ಹೊಗಳ್ತಾ ಇರ್ತೀವಿ ಕನ್ಸಿಸ್ಟೆನ್ಸಿ ಅಂತ. ಈ ಮನುಷ್ಯ ಒಂದೇ ಸತಿ 0 ಔಟ್ ಆಗಿರೋದು, ಇನ್ನು ಮಿಕ್ಕಿದೆಲ್ಲ ಡಬಲ್ ಡಿಜಿಟ್ ಸ್ಕೋರೇ ಬಂದಿರೋದು. ಕನ್ಸಿಕ್ಯೂಟಿವ್ ಆಗಿ 50 ಮಾಡಿರೋದು ಇವಾಗ. ಅಂಡ್ 90+ ಸ್ಕೋರ್ ತಗೊಂಡ್ ಬಂದಿರೋದು ಇವತ್ತಿನ ಮ್ಯಾಚಸ್ ಅಲ್ಲಿ. ನನ್ನ ಪ್ರಕಾರ ಪ್ರಭ್ರಾಮ್ ಸಿಂಗ್ ಅವರು ಫ್ಯೂಚರ್ ಸ್ಟಾರ್ ಆಗ್ತಾನೆ ಅಂತಾನೆ ಅನಿಸ್ತದೆ. ಪಂಜಾಬ್ ಓವರ್ ಆಲ್ ಟಾರ್ಗೆಟ್ 236 ಕೊಡ್ತಾರೆ. ಸೊ ಇದನ್ನ ಚೇಸ್ ಮಾಡಕ್ ಬಂದಂತ ಸೂಪರ್ ಜೈನ್ಸ್ ಅವರು. ಸೊ ಇಲ್ಲಿ ಮಕ್ರಮ್ ಮತ್ತೆ ಮ್ಯಾಚ್ ಮಾರ್ಸ್ ಅವರು ಸೊ ಫುಲ್ ಕಂಪ್ಲೀಟ್ ಫ್ಲಾಪ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಟಾಪ್ 3 ಏನಿದೆಯೋ ಅದು ಸ್ಟ್ರಾಂಗೆಸ್ಟ್ ಇದ್ದಿದೆ ಟಾಪ್ 3 ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಆಡಮ್ ಮ್ಯಾಕ್ರಮ್, ಆಮೇಲೆ ಮಿಚೆಲ್ ಮಾರ್ಷ್ ಮತ್ತೆ ನಿಕೋಲಸ್ ಪೊರಾನೋ. ಅದು ಕ್ರೆಡಿಟ್ ಕಟಸಿ ಗೋಸ್ಟ್ ಟು ಹರ್ಷದೀಪ್ ಸಿಂಗ್ ಅಂತಾನೆ ಹೇಳ್ತೀನಿ. ಏಳ್ಗುರು ಬೌಲಿಂಗ್ ಹಾಕಿದ್ದು ಹರ್ಷದೀಪ್ ಸಿಂಗ್ ಮಾತ್ರ ಅನ್ಬಿಲೀವಬಲ್ ಬೌಲಿಂಗು. ಆ ಮನುಷ್ಯ ಟೆಸ್ಟಿಗೆ ಆಡಬೇಕು ಅಂತ ಅನಿಸ್ತಾ ಇದೆ. ಪರ್ಸನಲ್ ನನಗೆ ಯಾವಾಗಲೂ ತುಂಬ ಹೇಳ್ತಾ ಇರ್ತೀನಿ, ಯಾವಾಗಲೂ ಯಾಕೆ ಲೆಫ್ಟ್ ಆರ್ಮರ್ನ ನಾವು ಟೆಸ್ಟಿಗೆ ತೊಗೊಂಬರಲ್ಲ, ಬರೀ ಯಾವಾಗಲೂ ರೈಟ್ ಆರ್ಮರ್ನೇ ಹೋಗ್ತಾ ಇರ್ತೀವಿ ಅಂತ. ಇವ್ರು ಏನಾದರೂ ಟೆಸ್ಟಿಗೆ ಬಂತು ಅಂದ್ರೆ 3 ಫಾರ್ಮೆಟ್ ಪ್ಲೇಯರ್ಗಳು, ಬರೀ ಎರಡಕ್ಕೂ ನೀವು T20ಗೆ ಮತ್ತು ODIಗೆ ಹಾಕೊಂಡ್ರೆ ಬೇಡ, ಟೆಸ್ಟಿಗೂ ಹಾಕೊಳ್ಳಿ, ಒಳ್ಳೆ ಬೌಲರು ಅಂತ ನನಗನ್ಸುತ್ತೆ ಪರ್ಸನಲ್ ಆಗಿ. ಇದಾದ್ಮೇಲೆ LSG ಕಡೆ ಯಾರು ಕಚ್ಕೊಂತಾ ಇರಲ್ಲ. ಸೊ ಇದಾದ್ಮೇಲೆ ಬರೋದೇ ಇಲ್ಲಿ ಬಡೋನಿ ಅವರು ಗುರು. ಅವರೇನೆ ನಿನ್ನೆ ಆಕ್ಚುಲಿ ಆ ಸ್ಕೋರ್ಗಳನ್ನ ಹತ್ರ ತಗೊಂಡು ಹೋಗಿದ್ದು. ಅವ್ರು ಇಲ್ಲ ಅಂತಂದ್ರೆ ಮೇ ಬಿ ಇಷ್ಟು ಸ್ಕೋರ್ ಹೋಗ್ತಾನೆ ಇರಲಿಲ್ಲ. ನೆನ್ನೆ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಯೂಸ್ ಇದ್ದಿದ್ದು ಯಾರ ಮೇಲಪ್ಪ ಅಂತಂದ್ರೆ ಒಂದು ರಿಷಬ್ ಪಂತ್, ಇನ್ನೊಂದು ಡೇವಿಡ್ ಮಿಲ್ಲರ್ ಮೇಲೆ. ರಿಷಬ್ ಪಂತ್ ಅಂತೂ ಅಟ್ಟ ವೇಸ್ಟ್ ಗುರು ನನ್ನ ಪ್ರಕಾರ ಅನಿಸೋದು. ಬ್ಯಾಟ್ ಬೇರೆ ಹೊಡಿತಾರೆ, ಎಲ್ಲೆಲ್ಲ ಹೊಡೆಯಕ್ಕೆ ಹೋಗ್ತಾರೆ ಅವರು. ಟೆಸ್ಟಿಗೆ ಸಖದಾಗ ಆಡ್ತಾ ಇದ್ದಾರೆ. ಅದು ಟೆಸ್ಟಿಗೆ ಆ ತರ ಏನೊಂದು ಬಾಲ್ ಹಾಕ್ತಾರೋ ಅದು ಚೆನ್ನಾಗಿರುತ್ತೆ. ಬಟ್ ಈ ತರ T20ಗೆ ನೀವು ಬಂದು ಅನ್ನೆಸೆಸರಿ ಶಾಟ್ ಕೊಡೋದು, ನಿಮ್ಮ ಟೀಮ್ ಆ ತರ ಸಿಚುವೇಶನ್ಸ್ ಅಲ್ಲಿ ಇರ್ಬೇಕಾರೆ ಮೇ ಬಿ ನನಗನ್ಸಿತ್ತು ಯಾರೋ ಒಬ್ರು ನಿಂತ್ಕೊಂಡು ಒಂದು 20-30 ರನ್ ಇನ್ನೂ ಪುಷ್ ಆನ್ ಕೊಟ್ಟಿದ್ರೆ ಮೇ ಬಿ ಆ ಸ್ಕೋರ್ನ ಹತ್ರ ಹೋಗಕ್ಕಾಗ್ತಿತ್ತೇನೋ. ನಿನ್ನೆ ನೋಡಿ ಎಷ್ಟು ರಾಜಸ್ಥಾನ್ ರಾಯಲ್ಸ್ ಅವರು ಎಷ್ಟು ಕಾಮ್ ಕಂಪೋಸ್ ಆಗಿ ರಿಯಾನ್ ಪರಾಗ್ ಅವರು ನಿಂತ್ಕೊಂಡು ಇಟ್ಮೇರ್ ಅವರು ಒಂದು ಪಾರ್ಟ್ನರ್ಶಿಪ್ನ ತಗೊಂಡ್ಬಂದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಆ ರೀತಿ ಹೊಡಿಬೇಕಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ರಿಷಬ್ ಪಂತ್ ಅವ್ರು ಅದನ್ನ ಮಾಡಕ್ ಹೋಗಿಲ್ಲ ಅಂತ ಅನಿಸ್ತು. ರಿಷಬ್ ಪಂತ್ ಮತ್ತೆ ಗೋನಿ ಕೈಯಲ್ಲಿ ಒದೆ ತಿಂದಿರ್ತಾರೆ ನೈಟ್, ಅದಂತೂ ಫಿಕ್ಸ್. ನೆಕ್ಸ್ಟ್ ಮ್ಯಾಚು ನಮ್ಮ RCB ಮೇಲೆ ಇರೋದು. ದಪ್ರಾಣೆ ಅಂದ್ರೂ ಅವ್ರದ್ದು ಗೆಲ್ಲಕ್ಕಾಗಲ್ಲ RCB ಮೇಲೆ. ಯಾಕಂದ್ರೆ ನಮಗೂ ಕೂಡ ಗೆಲುವು ಬೇಕು ಗುರು. ಅವ್ರ ಹತ್ರ ಪಾಯಿಂಟ್ಸ್ಗಳಿಲ್ಲ. ಈಗಂದ್ರೆ ಮಸ್ಟ್ ವಿನ್ ಗೇಮ್ ಆಗಿತ್ತು LSGಗೆ. ಸೊ ರಿಷಬ್ ಪಂತ್ ಅವರು ನನ್ನ ಪ್ರಕಾರ ಇನ್ನಷ್ಟೇ ಮುಗೀತು, ಅವರ ಕೆರಿಯರ್ T20 ಮುಗೀತು ಅಂತಾನೆ ಅನ್ನಿಸ್ತಾ ಇದೆ. ಇಲ್ಲಿ ಓವರ್ ಆಲ್ 199 ಅಷ್ಟೇ ಹೊಡೆಯಕ್ಕಾಗೋದು. ಅದು ಕೂಡ ಲಾಸ್ಟ್ ಅಲ್ಲಿ ಸಮದ್ ಅವರು ಮತ್ತೆ ಈ ಕಡೆ ಖಾನ್ ಅವರು 19 ಸಮದ್ ಅವ್ರು ಚೆನ್ನಾಗಿ ಆಡೋದು ಆಕ್ಚುಲಿ, ಒಳ್ಳೆ ಶಾಟ್ಸ್ಗಳು ಹೊಡಿತಾರೆ. ಆಮೇಲೆ ಪಾಪ ಚಿಕ್ಕ ಹುಡುಗ ಬದೋನಿ ಅವ್ರ ಅಭ್ಯರ್ಥಿಗೆ ತಿರಿಕ ಮಡಿಕೊಂಡೆಲ್ಲ ಹೊಡೆದ್ರು. ಪಾಪ 199 ಅಷ್ಟೇ ಹೊಡೆಯಕ್ಕಾಗಿದೆ. ಪಾಪ ಇಲ್ಲಿ ಕೊನೆಗೂ ಪಂಜಾಬ್ ಅವ್ರು ಗೆಲ್ತಾರೆ ಅಂಡ್ 15 ಅಂಕಗಳನ್ನ ಪಡ್ಕೊಂಡು 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಈಗ ಪಂಜಾಬ್. ಒಳ್ಳೇದಾಯ್ತು ಆಕ್ಚುಲಿ. ಅವ್ರು ಏನಾದ್ರು KKR ಮೇಲೆ ಗೆದ್ಬಿಟ್ಟಿದ್ರೆ, ಅವ್ರಿಗೆ KKR ಮೇಲೆ ಗೆದ್ದಿರೋ ಬಿಡಿ, ಡಿಫೆಂಡ್ ಮಾಡ್ಕೊಂಡಿರೋ 206 ರನ್
ದೊಡ್ಡ ವಿಷಯ ಆಗಿರ್ಲಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ 16 ಪಾಯಿಂಟ್ ಆಗಿರೋದು ಟಾಪ್ 1 ಗಂಟೋಗಿರೋರು. ಬಟ್ ನಮ್ಮ RCB ಟಾಪ್ 1 ಅಲ್ಲಿ ಇರಬೇಕು ಅಂತ ಪಂಜಾಬ್ ಅವತ್ತು ಮಳೆ ಬಂದ್ಬಿಟ್ಟು ಮಳೆ ನಿಲ್ಸಿ ನೋಡಿ, ನಮ್ಮ ಬೆಂಗಳೂರಲ್ಲೂ ಮಳೆ ಬರ್ತಾ ಇತ್ತು, ಮಳೆ ಬರಲಿಲ್ಲ ಅವತ್ತಿನ CSK ಮ್ಯಾಚಸ್ ಅಲ್ಲಿ. ಬಟ್ ಅಲ್ಲಿ ನೋಡಿ KKR ಅಲ್ಲಿ ಮಳೆ ಬಂದು ಮಳೆ ನಿಲ್ಸಿ 1 ಪಾಯಿಂಟ್ನ ಈಕ್ವಲ್ ಕೊಟ್ಟರು. ಸೊ ಎಲ್ಲ ಒಂದ್ ಕಡೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಇವಾಗ 15 ಪಾಯಿಂಟ್ ಅಲ್ಲಿ ಇದ್ರೆ, ನಾವು 16 ಪಾಯಿಂಟ್ ಅಲ್ಲಿ ಇದೀವಿ. ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಂತೂ ಹೆವಿ ಗುದ್ದಾಟ ನಡೀತಾ ಇರುತ್ತೆ. ಲಾಸ್ಟ್ ಅಲ್ಲಿ 1-2 ಸ್ಥಾನ ಉಳ್ಕೊಂಡಿರೋರು ಮಾತ್ರ ಕನ್ಫರ್ಮು. ಬಟ್ 3-4 ಏನಿರ್ತಾರೆ ಅವ್ರದಂತೂ 100-50-50 ಹೇಳಕ್ಕಾಗಲ್ಲ. ಯಾರು ಬೇಕಾದ್ರೆ ಕೆಳಗಡೆ ಬರ್ಬೋದು, ಯಾರು ಬೇಕಾದ್ರೆ ಮೇಲ್ಗಡೆ ಹೋಗ್ಬೋದು. ಸೊ ಗೈಸ್, ಇದಾಗಿತ್ತು 2 ಮ್ಯಾಚ್ಗಳನ್ನ ರಿವ್ಯೂ. ಸೊ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡೋದೇ. ಅಲ್ಲಿ ತನಕ ಬಾಯ್.